ಕೆಲವು ಸಲ ನಾವು ನೋಡಿರೋದಿಲ್ಲ, ಆದರೆ ಆ ಬಗ್ಗೆ ಕೇಳಿರ್ತೀವಿ. ಆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿರ್ತೇವೆ. ಅದು ವ್ಯಕ್ತಿ ಇರ್ಬೋದು, ಊರಿರ್ಬೋದು, ಮಠ ಇರ್ಬೋದು, ಸ್ವಾಮಿಗಳಿರ್ಬೋದು. ಆ ಒಂದು ಪರಿಚಯ ನಮಗೆ ಆಗಿರ್ತದಲ್ಲ, ಅದಕ್ಕೆ ಏನಂತೀವಿ ಅಂದರೆ ನೋಡಿರೋದಿಲ್ಲ, ಆದರೆ ಕೇಳಿರ್ತೀವಿ. ಆ ಕೇಳಿರೋದಕ್ಕೆ ಏನಂತಾರೆ ಅಂತಂದರೆ ಕಣ್ಣರಿಯದಿದ್ದರೂ ಕರುಳರಿತಿತ್ತು ಅಂತ. ಹಾಗಾಗಿ ಈ ಮಣಕವಾಡದ ಅಜ್ಜನ ಸಂಭ್ರಮದ ಅಥವಾ ಶ್ರೀಮಠದ ಬಗ್ಗೆ ನಮ್ಮ ಕಣ್ಣು ಅರಿಯದಿದ್ದರೂ ಕರುಳರಿತಿತ್ತು. ಇವತ್ತು ಪ್ರತ್ಯಕ್ಷವಾಗಿ ಕಣ್ಣರಿತಾ ಇದೆ, ನೋಡಿದ್ದೀವಿ, ಭಾಳ ಸಂತೋಷ ಆಯಿತು. ನಿಜಕ್ಕೂ ಕೂಡ ನಾವು ಏನು ಕೇಳಿದ್ದೇವೋ ಅದೆಲ್ಲಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಠದ ಈ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ, ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಕಾರ್ಯಕ್ಷಮತೆಯನ್ನು, ಅವರ ದೂರದೃಷ್ಟಿಯನ್ನು, ಈ ಎಲ್ಲ ವಿಶೇಷತೆಗಳನ್ನು ಕಂಡು ತುಂಬ ಅಭಿಮಾನ ಮತ್ತು ಸಂತೋಷವಾಗಿದೆ. ಇತ್ತೀಚೆಗೆ ಮಠಗಳಿಗೆ ಸ್ವಾಮಿಗಳಾಗೋದು ಭಾಳ ಅಪರೂಪ ಅನ್ನುವಂಥ ಮಾತು ಇದೆ. ಒಳ್ಳೆಯ ಸ್ವಾಮಿಗಳಾಗೋದು ಇನ್ನೂ ಅಪರೂಪ ಅನ್ನುವಂಥ ಮಾತಿದೆ. ಮಠಗಳ ಅವಶ್ಯಕತೆ ಅಥವಾ ಮಠಗಳ ಅನಿವಾರ್ಯತೆ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಜನಸಂಖ್ಯೆ ಕಡಿಮೆ ಆಗಿದೆ ಎನ್ನುವಂಥ ಮಾತು ಕೂಡ ಇದೆ. ಅದರಲ್ಲಿಯೂ ಯುವ ಜನಾಂಗ ಎತ್ತಬೇಕತ್ತ ದಿಕ್ಕು ತಪ್ಪಿ ಹೋಗ್ತಾ ಇದೆ ಎನ್ನುವಂಥ ಮಾತು ಇದೆ. ಇನ್ನು ಸಾಮಾನ್ಯವಾಗಿ ಸಮಾಜದಲ್ಲಿ ಮೂಢನಂಬಿಕೆಗಳು, ಅಜ್ಞಾನ ತುಂಬಿ ತುಳುಕ್ತಾ ಇದೆ. ಇಂಥ ಎಲ್ಲ ಭಿನ್ನವಾದಂಥ ಅಭಿಪ್ರಾಯಗಳನ್ನು ಕೇಳುವಂಥ ದಿನಮಾನಗಳಲ್ಲಿಯೂ ಕೂಡ ಇವತ್ತು ಈ ಮಣಕವಾಡದ ಶ್ರೀಮಠದ ಕಾರ್ಯಕ್ಷೇತ್ರವನ್ನು ಮತ್ತು ಈ ಸಂಭ್ರಮವನ್ನು ನೋಡಿದಾಗ, ಅಜ್ಜನ ಸಂಭ್ರಮ ಉತ್ಸವವನ್ನು ನೋಡಿದಾಗ ಇವೆಲ್ಲ ಸುಳ್ಳು, ನಿಜಕ್ಕೂ ಕೂಡ ಇವೆಲ್ಲವೂ ಸಾಧ್ಯವಾಗಿರುವಂಥ, ಇವೆಲ್ಲವನ್ನೂ ಎದುರಿಸಿ ನಿಂತಿರುವಂಥ ಒಂದು ಅಪರೂಪದ ಉದಾಹರಣೆ ಅಂದರೆ ಈ ಮಣಕವಾಡ ಶ್ರೀಮಠದ ಅಜ್ಜನ ಸಂಭ್ರಮ ಉತ್ಸವ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಂತಹ ಒಂದು ಪರಿವರ್ತನೆಯನ್ನು ಮಾಡುವಂಥ ನಮ್ಮ ಸ್ವಾಮಿಗಳವರ ಏನೊಂದು ಕರ್ತೃತ್ವ ಶಕ್ತಿ ಇದೆ, ಅದರ ಬಗ್ಗೆಯೂ ಕೂಡ ನಮಗೆ ಅತ್ಯಂತವಾದಂಥ ಅಭಿಮಾನ ಮೂಡಿದೆ. ಬಹುಶಃ ಇವತ್ತಿನ ದಿನಮಾನಕ್ಕೆ ಸ್ವಾಮಿಗಳು ಮತ್ತು ಮಠಗಳು ಎಷ್ಟು ಮಟ್ಟಿಗೆ ಪ್ರಸ್ತುತವಾಗಬಲ್ಲವು ಅಂತ ಅನ್ನೋದಕ್ಕೆ ಇವತ್ತು ಮಣಕವಾಡದ ಶ್ರೀಮಠ ಒಂದು ಜ್ವಲಂತ ನಿದರ್ಶನವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ಭರವಸೆಗಳನ್ನು ಕಳ್ಕೊಂಡಂತಹ ಸಂದರ್ಭಗಳಲ್ಲಿಯೂ ಕೂಡ ಆ ಭರವಸೆಯನ್ನು ತುಂಬಿಕೊಡುವಂತಹ ಮಹಾಕಾರ್ಯವನ್ನು ಮಣಕವಾಡದ ಮಠದ ಶ್ರೀಮಠದ ಮೂಲಕ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಭರವಸೆಯ ಈ ಒಂದು ಸಂದರ್ಭದಲ್ಲಿ ಬಹುಶಃ ಮಠ, ಭಕ್ತಿ, ದೇವರು, ದಾಸೋಹ, ಕಾಯಕ ಇಂಥ ಎಲ್ಲ ವಿಚಾರಗಳಿಗೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥೈಸ್ಕೊಂಡಿದ್ದೀವಿ ಅಂತ ಅನ್ನೋದಕ್ಕೆ ಶ್ರೀಗಳವರು ನಾಡಿನಾದ್ಯಂತ ಸಂಚರಿಸಿ ಪ್ರವಚನ, ಹಾವೇರಿ ಸ್ವಾಮಿಗಳು ಹೇಳ್ದಂಗೆ ಪ್ರವಚನ ಅನ್ನುವಂಥ ಅಸ್ತ್ರವನ್ನು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಅನ್ನೋ ಹಾಗೆ ಪ್ರವಚನದ ಮೂಲಕ ನಾಡಿನಾದ್ಯಂತ ಸಂಚರಿಸಿ ಬಹುಶಃ ಜನರನ್ನು ಇಷ್ಟರ ಮಟ್ಟಿಗೆ ಆಕರ್ಷಿಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕೇಳಿದಾಗ ಭಾಳ ಸಂತೋಷ ಆಗ್ತಾ ಇದೆ. ಇಂದೂ ಕೂಡ, ಇವತ್ತಿಗೂ ಕೂಡ ಮಹಾತ್ಮರ ವಚನಗಳನ್ನು ಪಾಲಿಸಬೇಕು ಅಥವಾ ಆಲಿಸಬೇಕು ಅನ್ನುವಂಥ ಆಸಕ್ತಿ, ಅಭಿರುಚಿಯನ್ನು ಬೆಳೆಸುವಷ್ಟರ ಮಟ್ಟಿನ ಕಾರ್ಯ ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಅದ್ಭುತವಾದಂಥ ಒಂದು ಕ್ರಾಂತಿಯನ್ನು ಮಾಡಿದರು, ಅದಕ್ಕೆ ಕಲ್ಯಾಣದಲ್ಲಿ ಕ್ರಾಂತಿ. ಆ ಕ್ರಾಂತಿಯಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕು. ಏನು ಮಾಡ್ತಕ್ಕಂಥ ಹೊಟ್ಟೆಪಾಡಿಗಾಗಿ ಮಾಡುವಂಥ ಉದ್ಯೋಗಗಳನ್ನು ಅದನ್ನು ಎಷ್ಟರ ಮಟ್ಟಿಗೆ ಉನ್ನತೀಕರಿಸಿದ್ರು ಅಂತಂದರೆ ಅದನ್ನೊಂದು ಕಾಯಕ ಅನ್ನುವಂಥ ಮಟ್ಟಿಗೆ ಕಲ್ಪನೆಯನ್ನು ಕೊಟ್ಟರು. ಬಹುಶಃ ಮಾಡುವಂಥ ಉದ್ಯೋಗದಲ್ಲಿ ತರತಮ ಭಾವನೆ ಇಲ್ಲದಂತೆ ಮಾಡಿದರು.
ಇವತ್ತು ಸಾಮಾನ್ಯವಾಗಿ ಬಟ್ಟೆ ತೊಳೆಯೋ ಕಾಯಕ ಇರ್ಬೋದು, ಹಡಪದ ಕಾಯಕ ಇರ್ಬೋದು, ಮಡಿಕೆ ಕಾಯಕ ಇರ್ಬೋದು, ಕಮ್ಮಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಯಾವುದೇ ಇದ್ರೂ ಕೂಡ ಯಾವುದೂ ಕಡಿಮೆಯಲ್ಲ. ಮಾಡುವ ಕಾಯಕದಲ್ಲಿ ತರತಮ ಭಾವನೆ ಇಲ್ಲ. ಕಾಯಕಗಳು ಜಾತಿಯನ್ನು ಆಧಾರಿತವಾಗಿರುವಂಥದ್ದಲ್ಲ. ಮಾಡುವಂಥ ಕಾಯಕದಲ್ಲಿ ತನ್ಮಯತೆ ಇರಬೇಕು, ಸತ್ಯ, ಶುದ್ಧ, ಪ್ರಾಮಾಣಿಕವಾಗಿರುವಂಥದ್ದು. ಅದು ಏನು ಕಾಯಕ ಕೆಲಸವಿದ್ದರೂ ಕೂಡ ಅದು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಅದಕ್ಕೆ ಕರೆದಂಥ ಹೆಸರು, ಇಟ್ಟಂಥ ಹೆಸರು ಕಾಯಕ ಅಂದರು. ಆ ಕಾಯಕದಲ್ಲಿ ಎಷ್ಟು ಶ್ರದ್ಧೆ ಇರಬೇಕಪ್ಪ ಅಂದರೆ, ಕಾಯಕದಲ್ಲಿ ನಿರತನಾದರೆ ಗುಂದಿದ್ದರೂ ಕೂಡ ಹಂಗು ಹರಿಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂದರು. ಕಾಯಕದಲ್ಲಿ ಅಷ್ಟು ತನ್ಮಯತೆ ಇರಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು ಅಂತ. ಹಂಗಂತೇಳಿ ಯಾರಾದರೂ ಗುರುಗಳು ಮನೆಗೆ ಬಂದಾಗ ಈ ವಚನವನ್ನು ನೆನಪು ಮಾಡಿಕೊಂಡು ಗುರುಗಳು ಮುಂದಿದ್ರೂ ಕೂಡ ಅವ್ರನ್ನ ಮರಿಬೇಕು ಅಂತನ್ನುವಂಥದ್ದಲ್ಲ. ನಾವು ಮಾಡುವಂಥ ಕಾಯಕದಲ್ಲಿ ಶ್ರದ್ಧೆ ಇದ್ದರೆ ನಮಗೆ ಆ ಪ್ರಜ್ಞೆನೇ ಇರುವುದಿಲ್ಲ. ಬಹುಶಃ ನುಲಿ ಚಂದಯ್ಯ ಅಂತ ಒಬ್ಬ ಶರಣ ಆಗಿ ಹೋಗಿದ್ದಾನೆ 12ನೇ ಶತಮಾನದಲ್ಲಿ. ಆ ಶರಣನ ಕಾಯಕ ಯಾವುದಪ್ಪ ಅಂದರೆ ಹಗ್ಗ ಹೊಸೆಯುವ ಕಾಯಕ. ಬಸವಣ್ಣನವರ ವಿಚಾರಧಾರೆ, ತತ್ವವನ್ನು ಪಾಲಿಸಿದಂಥ ಶರಣರ ಬದುಕು ಇವತ್ತು ಕೂಡ ಎಷ್ಟು ಪ್ರಸ್ತುತ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಈ ನುಲಿ ಚಂದಯ್ಯನವರ ಒಂದು ಘಟನೆ, ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ನಮಗೆ ಎಷ್ಟು ಸಂದೇಶಗಳನ್ನು ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಬರ್ತದೆ. ಆ ನುಲಿ ಚಂದಯ್ಯನವರು ದಿವಸ ಮಾಡ್ತಿದ್ದ ಕಾಯಕ ಯಾವುದಪ್ಪ ಅಂದರೆ, ಪ್ರತಿ ದಿವಸ ಕಾಡಿಗೆ ಹೋಗುವುದು, ನಾರನ್ನು ತೆಗೆದುಕೊಳ್ಳುವುದು, ಅದನ್ನು ನೀರಿನಲ್ಲಿ ತೊಳೆಯುವುದು, ಅದನ್ನು ಹಗ್ಗವನ್ನು ಹೊಸೆಯುವುದು, ಆ ಹಗ್ಗವನ್ನು ಮಾರುವುದು, ಮಾರಿ ಬಂದಿದ್ದರ ಹಣದಿಂದ ಅವರು ಕಾಯಕವನ್ನು ಮಾಡುವುದು, ದಾಸೋಹ ಮಾಡುವುದು. ಇದು ಅವರ ನಿತ್ಯ ನೇಮವಾಗಿತ್ತು. ಪ್ರತಿ ದಿವಸನೂ ಕೂಡ ಏನು ನಿತ್ಯ ನೇಮಗಳು, ಲಿಂಗ ಪೂಜೆ ಮಾಡುವುದು, ನಂತರ ಕಾಯಕಕ್ಕೆ ತೊಡಗುವುದು, ಕಾಯಕದಲ್ಲಿ ನಾರನ್ನು ತೊಳೆದು ನಾರಿಂದ ಹಗ್ಗ ಹೊಸೆದು ಮಾರಾಟ ಮಾಡುವುದು, ಮಾರಾಟದಿಂದ ಬಂದ ಹಣದಿಂದ ದಾಸೋಹ ಮಾಡುವುದು. ನೋಡಿ, ಇವಿಷ್ಟನ್ನು ನಾವು ಇಲ್ಲಿ ನೆನಪು ಮಾಡ್ಕೋಬೇಕು. ಅವರು ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ತಾಯಿದ್ರು, ಆಮೇಲೆ ಕಾಯಕಕ್ಕೆ ಹೋಗ್ತಾಯಿದ್ರು, ನಾರನ್ನು ತೊಳೆದು ಹಗ್ಗ ಹೊಸಿತಿದ್ರು, ಹಗ್ಗವನ್ನು ಪೇಟೆಯಲ್ಲಿ ಮಾರಾಟ ಮಾಡ್ತಿದ್ರು, ಮಾರಾಟ ಮಾಡಿ ಬಂದ ಹಣದಿಂದ ಅವರು ದಾಸೋಹ ಮಾಡ್ತಿದ್ರು. ಈ ಮೂರು ಕ್ರಿಯೆಗಳನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಂಡು ಎಂಥ ಸಂದೇಶವನ್ನು ಇವತ್ತಿಗೆ ಲೋಕಕ್ಕೆ ಕೊಡ್ತಾ ಇದೆ ಅಂತಂದರೆ, ಇದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಒಂದು ದಿವಸ ಅವರು ಹೊಳೆನಲ್ಲಿ ಆ ನಾರನ್ನು ತೊಳಿತಿರ್ಬೇಕಾದ್ರೆ ಕೊರಳಲ್ಲಿರುವಂಥ ಲಿಂಗ ಬಿದ್ದೋಗುತ್ತೆ. ಕೊರಳಲ್ಲಿರುವಂಥ ಲಿಂಗ ನೀರಿನಲ್ಲಿ ಬಿದ್ದಾಗ ಆ ಶರಣ ಯೋಚನೆ ಮಾಡ್ತಾನಂತೆ, ನಾನು ಪ್ರತಿ ದಿವಸನೂ ಕೂಡ ಲಿಂಗ ಪೂಜೆಯನ್ನು ತಪ್ಪಿಸಿಲ್ಲ, ಮಾಡ್ತಾ ಬಂದಿದ್ದೇನೆ. ಅದರಂತೆ ಇವತ್ತು ಕೂಡ ಲಿಂಗ ಪೂಜೆಯನ್ನು ಮಾಡಿದ್ದೇನೆ, ಬಿಟ್ಟಿಲ್ಲ. ಆಮೇಲೆ ನಾನು ಕಾಯಕದವನ್ನು ಕೂಡ ಭಾಳ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ. ಲಿಂಗಕ್ಕೆ ಎಷ್ಟು ಚ್ಯುತಿ ಬರಲಾರ್ದ ಹಾಗೆ ನೇಮ ನಿತ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇದ್ರೂ ಕೂಡ ಲಿಂಗಯ್ಯ ಯಾಕೆ ಬಿದ್ದ ನೀರಿನಲ್ಲಿ? ನೋಡಿ, ಈ ಥರ ದೇವರನ್ನು ಪ್ರಶ್ನೆ ಮಾಡೋರು ಹೇಗಿದ್ದಾರೆ? ದೇವರನ್ನು ಪ್ರಶ್ನೆ ಮಾಡ್ತಾರೆ, ನನ್ನಲ್ಲಿ ಏನೂ ತಪ್ಪಿಲ್ಲ, ಆದರೂ ಲಿಂಗಯ್ಯ ನೀನು ಯಾಕೆ ಬಿದ್ದೆ ನೀರಿನಲ್ಲಿ? ನೀನಾಗೇ ಬಿದ್ದಿದೀಯಾ ಅಂತಂದರೆ, ನಂದೇನೂ ತಪ್ಪಿಲ್ಲದಿದ್ದರೂ ನೀನು ಬಿದ್ದಿದೀಯಾ ಅಂದರೆ ನೀನು ತಗೊಳ್ಳಲ್ಲ ಅಂತಾನೆ ದೇವರಿಗೆ ಸವಾಲು ಹಾಕ್ತಾನೆ. ಅಂದರೆ ದೇವರಿಗೂ ಚಾಲೆಂಜ್ ಮಾಡುವಂಥ ನಿಷ್ಠ ಶರಣ ನುಲಿ ಚಂದಯ್ಯನವರಾಗಿದ್ದರು ಅಂತ. ಇದು ದೇವರ ಬಗ್ಗೆ ಅವರಿಗಿರ್ತಕ್ಕಂಥ ಶ್ರದ್ಧೆನೂ ಕೂಡ ಹಾಗೆ ಇತ್ತು. ನೋಡಿ, ಆ ದೇವರನ್ನ ನಾವು ಇವತ್ತು ಆ ಲಿಂಗವನ್ನು ಎಷ್ಟು ಉಪೇಕ್ಷೆ ಮಾಡ್ತೀವಿ ಅಂತಂದರೆ, ಆ ಲಿಂಗನೂ ಕೂಡ ಅದ್ರ ಬಗ್ಗೆ ಇವತ್ತು ಲಿಂಗದ ಬಗ್ಗೆ ಶ್ರದ್ಧೆ ಇಲ್ಲ. 108 ದೇವರುಗಳನ್ನು ಬೆನ್ನತ್ತಿ ಹೋಗ್ತೀವಿ. ಒಂದು ದೇವ್ರ ಹತ್ರ ಹೋಗಿ ಹರಕೆ ಹೊರ್ತೀವಿ, ಆ ದೇವರು ವರ ಕೊಡಲಿಲ್ಲ ಅಂದರೆ ಇನ್ನೊಂದು ದೇವ್ರ ಹತ್ರಕ್ಕೆ ಹೋಗ್ತೀವಿ. ಹೀಗೆ ದೇವರುಗಳನ್ನು ಬೆನ್ನತ್ತಿ ಹೋಗ್ತಾ ಇದ್ದೀವಿ ಹೊರತು ದೇವರಲ್ಲಿ ನಿಷ್ಠೆಯಿಂದ ನಾವು ಮಾಡ್ತಕ್ಕಂಥ ಪೂಜೆ ಪುರಸ್ಕಾರಗಳು ಇಲ್ಲ. ಹಾಗಾಗಿ ಈ ಶರಣ ಅಂತಾನೆ, ನಾನು ಎಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ದೀನಿ, ಆದರೂ ಕೂಡ ಅದನ್ನು ಅದು ಬಿದ್ದಿದ್ದಾನೆ ಅಂದರೆ ನಾನು ನಿನ್ನನ್ನು ಕರ್ಕೊಳ್ಳಲ್ಲ ಅಂತಾನೆ. ನೋಡಿ, ದೇವ್ರನ್ನ ಕರ್ಕೊಳ್ಳಲ್ಲ ಅನ್ನುವಂಥ ಚಾಲೆಂಜ್ ಸುಮ್ಮನೆ ಬರಲ್ಲ. ಯಾಕೆಂದರೆ ನಾವು ಇವತ್ತಿಗೂ ಕೂಡ ಭಯದಿಂದ ಇರ್ತೇವೆ ಹೊರತು ಭಕ್ತಿ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ. ಯಾವುದೇ ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಭಯದಿಂದ ಮಾಡ್ತೇವೆ ಹೊರತು ಭಕ್ತಿಯಿಂದ ಮಾಡೋದಿಲ್ಲ. ಆದರೆ ಇಲ್ಲಿ ಬೇಕಾಗಿರೋದು ಭಕ್ತಿನೇ ಹೊರತು ಭಯ ಅಲ್ಲ. ಆದರೆ ಅವನಿಗೆ ಯಾವ ಭಯ ಇಲ್ಲ, ಅವನಲ್ಲಿ ಭಕ್ತಿ ಇತ್ತು, ಅದಕ್ಕೆ ಅವನು ಚಾಲೆಂಜ್ ಮಾಡ್ದ. ನಂದೇನೂ ತಪ್ಪಿಲ್ಲ ಅಂದರೆ ನಾನು ನಿನ್ನನ್ನು ಕರ್ಕೊಳ್ಳಲ್ಲ ಬಿದ್ದಿದೆಯಾ ಅಂದಮೇಲೆ. ಇದು ಏನನ್ನು ತೋರಿಸ್ತದೆ ಅಂತಂದರೆ, ಆವಾಗ ಲಿಂಗಯ್ಯನಂತೆ
ನಾನು ಬಿದ್ದದ್ದು ನಂದೇ ತಪ್ಪಾತು ಕರ್ಕೊಳಪ್ಪ ಅಂತ ದೇವ್ರು ಬರ್ತಾನಂತೆ. ನೋಡಿ ಹೇಗಿದೆ ಅಂತಂದರೆ, ಒಂದು ರೂಪಕ ಇದ್ದಂಗಿದೆ. ದೇವರು ಕೆಳಗೆ ಬಿದ್ದರೆ ಲಿಂಗ, ಬೆಳಗ್ಗೆ ಅವ್ನು ಕರ್ಕೊಳ್ಳದೆ ಹೋದರೆ ತಪ್ಪಾತು ಅಂತ ಕರ್ಕೊಳ್ತಾನೆ ಅಂದರೆ, ಕರ್ಕೊಳ್ಳಿಲ್ಲ ಅಂದಾಗ ದೇವ್ರು ನಾನೇ ಬರ್ತೀನಿ ಕರ್ಕೊಳ್ಳಪ್ಪ ತಪ್ಪಾಗಿದೆ ನಂದು ಅಂತ ದೇವ್ರು ಹೇಳ್ತಾನೆ ಅಂದರೆ, ಅವನ ಅವನಲ್ಲಿದ್ದಂಥ ನಿಷ್ಠೆ ಎಷ್ಟಿತ್ತು. ಮತ್ತು ಇನ್ನೊಂದು ಇಲ್ಲಿ ಭಾಳ ಕೊಡುವಂಥ ಸಂದೇಶ ಏನಪ್ಪ ಅಂದರೆ, ಬಸವಾದಿ ಶರಣರು ದೇವರಿಗೂ ಕೂಡ ಆಶ್ರಯ ಯಾವುದಪ್ಪ ಅಂದರೆ ದೇಹನೇ ಹೊರತು ದೇವಸ್ಥಾನಗಳಲ್ಲ ಅನ್ನೋದನ್ನು. ಇವತ್ತು ದೇವರು ಎಲ್ಲಿದ್ದಾನೆ ಅಂತ ಹುಡುಕೊಳ್ತಾನೆ ಹೋಗ್ತಾ ಇದ್ದೀವಲ್ಲ, ಅದು ತಪ್ಪು. ದೇವರು ನಮ್ಮೊಳಗೆ ಇದ್ದಾನೆ ಅನ್ನುವಂಥ ಸಂದೇಶವನ್ನು, ಈ ಲಿಂಗವನ್ನು ಧಾರಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂದೇಶ ಈ ನುಲಿ ಚಂದಯ್ಯನವರ ಮೊದಲನೆಯ ಘಟನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ದೇವರು ನನ್ನ ಕರ್ಕೊಳ್ಳಪ್ಪ ಅಂತ ಯಾಕೆ ಅವನಿಗೆ ಬೆನ್ನತ್ತಬೇಕಾಗಿತ್ತು ಅಂದರೆ, ದೇವ್ರ ನೆಲೆ ಯಾವುದು ಅಂದರೆ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ದೇವಸ್ಥಾನಗಳಲ್ಲ. ದೇವ್ರ ನೆಲೆ ಯಾವುದಪ್ಪ ಅಂತಂದ್ರೆ ದೇಹ. ಈ ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳಿದ್ರೆ ಮಾತ್ರ ದೇವರ ಸ್ಥಾನ ನೆಲೆಗೊಳ್ತದೆ ಹೊರತು ದೇವಸ್ಥಾನಗಳಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾನೆ. ಇನ್ನಂತರ ದೇವನು ನಾನು ಕರ್ಕೊಳ್ಳಲ್ಲ ಅಂತ ಮುಂದಕ್ಕೆ ಹೋಗ್ತಾನೆ. ಕೊನೆಗೆ ನುಲಿ ಚಂದಯ್ಯ ಬೆನ್ನತ್ತಿ ಹೋಗ್ತಾನೆ, ಕರ್ಕೊಳ್ಳಪ್ಪ ಅಂತ. ದಾರಿಲಿ ಸಿಕ್ಕೋರಿಗೆಲ್ಲ ಹೇಳ್ತಾನೆ, ನೀವಾರು ಹೇಳ್ರಿ ಕರ್ಕೊಳ್ಳೋಕ್ಕೆ ಅಂತ. ಯಾರು ಹೇಳಿದ್ರು ಕೇಳಲ್ಲ. ಕೊನೆಗೆ ಶರಣರು ಎಲ್ಲ ಸೇರಿ ಆ ನುಲಿ ಚಂದಯ್ಯನಿಗೆ ಹೇಳ್ತಾರೆ, ನೋಡಪ್ಪ ದೇವರು ನಿನ್ನ ಹಿಂದೆನೇ ಬರ್ತಾ ಇದ್ದಾನೆ, ಕರ್ಕೋ ಅವನನ್ನು ಅಂತೇಳಿ. ಆಗ ಅವರೆಲ್ಲ ಹೇಳ್ತಾನೆ, ನುಲಿ ಚಂದ ಹೇಳ್ತಾನೆ, ನೀವೆಲ್ಲ ಹಿರಿಯರು ಹೇಳ್ತಾ ಇದ್ದೀರಿ ಅಂತ ಕರ್ಕೊಳ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ ಅಂತ. ನೋಡಿ, ದೇವರಿಗೂ ಕಂಡೀಷನ್ ಹಾಕ್ತಾನೆ. ಏನಂತ ನೋಡು, ಹಗ್ಗ ಹೊಸ್ತು ಕೊಡ್ತೀನಿ ಪ್ರತಿ ದಿವಸ. ಆ ಹಗ್ಗವನ್ನು ಈ ದೇವರು ಪೇಟೆಯಲ್ಲಿ ಮಾರ್ಕೊಂಡು ಬರಬೇಕು, ಅಂದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಇಟ್ಕೊತೀನಿ, ಇಲ್ದಿದ್ರೆ ಇಟ್ಕೊಳ್ಳಲ್ಲ ಅಂತ. ಆದರೆ ಆ ಕಂಡೀಷನ್ನಿಗೆ ದೇವರು ಒಪ್ಕೊಳ್ತಾನೆ. ಕೊನೆಗೆ ಒಪ್ಕೊಂಡಾಗ ಆವಾಗ ನಾವು ಇದನ್ನು ತಿಳ್ಕೊಬೇಕಾದ್ದೇನಪ್ಪ ಅಂದರೆ, ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು. ಕಾಯಕದಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ ಅನ್ನುವಂಥ ಸಂದೇಶವನ್ನು, ಇದು ಎರಡನೇ ಸಂದೇಶ. ದೇವರಿಗೂ ಕೂಡ ಕಾಯಕ ಮಾಡಕ್ಕೆ ಹಚ್ತಾನೆ ನುಲಿ ಚಂದಯ್ಯ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕು, ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇದು ನುಲಿ ಚಂದಯ್ಯ ಕೊಟ್ಟಂಥ ಎರಡನೇ ಸಂದೇಶ ಆಗ್ತದೆ. ನಂತರದ ದಿನಮಾನಗಳಲ್ಲಿ ಮುಂದೆ ಅವನು ಹಗ್ಗ ಹೊಸ್ತು ಕೊಡೋದು, ಪೇಟೆಯಲ್ಲಿ ಮಾರ್ಕೊಂಬರೋದು. ಒಂದು ದಿವಸ ಏನಾಗ್ತದೆ ಅಂದರೆ, ದೇವರು ಹಗ್ಗ ಹೊತ್ಕೊಂಡು ಪೇಟೆಯಲ್ಲಿ ಮಾರ್ತಿರ್ಬೇಕಾದ್ರೆ ನೋಡಿದವರೆಲ್ಲ ಸೇರಿ, ಪಾಪ ದೇವರು ಬಿಸಿಲಲ್ಲಿ ಹಗ್ಗ ಹೊತ್ಕೊಂಡು ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ಅಷ್ಟು ಹಗ್ಗಗಳನ್ನು ನಾವೇ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಂಬಿಡೋಣ ಅಂತೇಳಿ ಕೊಂಡ್ಕೊಳ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ದೇವರು ಖುಷಿ ಪಡ್ತಾನೆ. ಓ, ಇಷ್ಟು ದುಡ್ಡು ಜಾಸ್ತಿ ತೊಗೊಂಡೋಗಿ ಕೊಟ್ಟರೆ ನುಲಿ ಚಂದಯ್ಯ ನನ್ನನ್ನು ಒಪ್ಕೊಳ್ತಾನೆ ಅಂಥೇಳಿ ತೆಗೆದುಕೊಂಡೋಗಿ ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ತೊಗೊಂಡೋದಾಗ ಅವನು ನುಲಿ ಚಂದಯ್ಯ, ನೋಡಪ್ಪ ನನ್ನ ಹಗ್ಗದ ಬೆಲೆ ಇಷ್ಟೇ, ನೀನು ಇಷ್ಟು ಹಣ ಜಾಸ್ತಿ ತಂದಿದೀಯಾ ಅಂತಂದರೆ ಆ ಹಣ ನನಗೆ ಬೇಡ, ಇದನ್ನು ವಾಪಸ್ ತೊಗೊಂಡು ಹೋಗು ಅಂತೇಳಿ ವಾಪಸ್ ಬಿಡ್ತಾನೆ. ಇದು ನುಲಿ ಚಂದಯ್ಯ ಕೊಟ್ಟಂಥ ಮೂರನೇ ಸಂದೇಶ. ನಾವು ದುಡಿದದ್ದ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಮಾತ್ರ ಬಯಸಬೇಕೇ ಹೊರತು ಇವತ್ತು ಏನು ಭ್ರಷ್ಟಾಚಾರ, ಏನು ಅತಿ ಲಾಲಸೆ, ಇವೆಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದೂ ತಪ್ಪು ಅನ್ನುವಂಥದ್ದು. ನಾವು ಮಾಡುವ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಪಡ್ಕೋಬೇಕು ಅನ್ನುವಂಥ ಸಂದೇಶವನ್ನು ನುಲಿ ಚಂದಯ್ಯ ಇಲ್ಲಿ ಕೊಡ್ತಾ ಇದ್ದಾನೆ. ಈ ಮೂರು ಸಂದೇಶಗಳು ಏನಿದ್ದಾವೆ, ಮೊದಲನೇದ್ದು ನಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡ್ಕೋಬೇಕು, ಪವಿತ್ರವನ್ನಾಗಿ ಇಟ್ಕೋಬೇಕು. ಆಗ ಮಾತ್ರ ದೇವಾಲಯದಲ್ಲಿ ದೇವರಿರ್ತಾನೆ ಅಂತನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಪ್ರತಿಯೊಬ್ಬರೂ ಕೂಡ ಕಾಯಕ ಜೀವಿಗಳಾಗಬೇಕು, ಕಾಯಕದಿಂದಲೇ ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂಥ ಸಂದೇಶವನ್ನು ಅರ್ಥೈಸ್ಕೋಬೇಕು. ಇನ್ನು ಮೂರನೇದ್ದು, ನಾವು ಮಾಡುವ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಮಾತ್ರ ಬಯಸಬೇಕು ಅನ್ನುವಂಥದ್ದನ್ನು, ಅತಿ ಆಸೆಯನ್ನು ಬಿಡಬೇಕು ಅನ್ನುವಂಥದ್ದು ಕೂಡ ಇನ್ನೊಂದು ಸಂದೇಶವಾಗ್ತಾ ಇದೆ. ಈ ರೀತಿ ಶರಣರು ನಮಗೆ ಮಹತ್ವಪೂರ್ಣವಾದಂಥ ಸಂದೇಶಗಳನ್ನು ನೀಡಿದ್ದಾರೆ. ಇಂಥ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಭಾಳ ಮುಖ್ಯವಾಗ್ತದೆ ಎನ್ನುವಂಥ ಮಾತನ್ನು ತಿಳಿಸಿ, ಇಂಥ ವಿಚಾರಗಳನ್ನೆಲ್ಲವನ್ನು ಕೂಡ ತಮ್ಮ ಪ್ರವಚನದ ಮೂಲಕ ನಾಡಿನ ತುಂಬೆಲ್ಲ ಜನರ ಮನಸ್ಸಿನ ಮೈಲಿಗೆಯನ್ನು ಕಳೀಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಬಂದಿರುವಂಥ ಯುವ ಸ್ವಾಮಿಗಳಲ್ಲಿ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಇವತ್ತು ಅಗ್ರಗಣ್ಯರಾಗಿ ಕಾಣ್ತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇಷ್ಟು ಒಂದು ಹಳ್ಳಿನಲ್ಲಿ ಇವತ್ತು ಒಂದು ವಿಧಾನಸೌಧ ಕಟ್ಟಿದೆ, ಎಷ್ಟು ಆಶ್ಚರ್ಯ ಪಡಬೇಕೋ ಹಾಗೆ ಒಂದು ಮಠ ಮತ್ತು ಒಂದು ವಿದ್ಯಾಸಂಸ್ಥೆ, ಮಠಗಳು ಮಾಡಬೇಕಾದಂಥ ಕೆಲಸಗಳು ಇವು. ಒಂದು ಜ್ಞಾನವನ್ನು ಕೊಡಬೇಕಂತ ಇಂಥ ಧಾರ್ಮಿಕ ಪ್ರವಚನಗಳು, ಮತ್ತೊಂದು ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು,
ಅದರ ಜೊತೆಗೆ ಈಗ ಆರೋಗ್ಯವನ್ನು ಕೂಡ ಕೊಡುವಂಥ ಆಸ್ಪತ್ರೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೇಳಿ ಭಾಳ ಸಂತೋಷವಾಯಿತು. ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಮಠಗಳ ಅವಶ್ಯಕತೆ ಎಷ್ಟಿದೆ ಸಮಾಜಕ್ಕೆ, ಮಠಗಳ ಒಂದು ಕಾರ್ಯಕ್ಷೇತ್ರದಿಂದ ಸಮಾಜ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಎನ್ನುವಂಥದ್ದನ್ನು ಒಂದು ಕಾಲದಲ್ಲಿಯೂ ಕೂಡ ನಮ್ಮ ಮಠಮಾನ್ಯಗಳು ನೀಡಿದಂಥ ಅಕ್ಷರವನ್ನು ಬಹುಶಃ ಅಕ್ಷರ ದಾಸೋಹವನ್ನಾಗಲಿ ಅನ್ನದಾಸೋಹವನ್ನಾಗಲಿ ಬಹುಶಃ ಈ ನಾಡು ಎಂದೂ ಕೂಡ ಮರೆಯಬಾರ್ದು. ಈಗ ಒಂದು 100 ವರ್ಷದ ಹಿಂದೆ ಬಹುಶಃ ನಮಗೆಲ್ಲರಿಗೂ ಪೆನ್ ಹಿಡಿಯೋಕ್ಕೆ ಬರ್ತಿರಲಿಲ್ಲ, ಹೆಬ್ಬೆಟ್ಟು ಹೊತ್ತವರಾಗಿದ್ವಿ. ಅಂಥವರಿಗೆ ಪೆನ್ ಹಿಡಿಯುವುದನ್ನು ಕಲಿಸಿದಂಥವರು ನಮ್ಮ ಮಠಗಳು ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಭಿಮಾನ ಮತ್ತು ಸಂತೋಷ ಅನ್ನಿಸ್ತಾ ಇದೆ. ಹಾಗಾಗಿ ಶಿಕ್ಷಣ ದಾಸೋಹವನ್ನು ತಮ್ಮ ಸೇವೆ ಎನ್ನುವಂಥದ್ದನ್ನು ಲಿಂಗ ಪೂಜೆಯಿಂದಲೂ ಕೂಡ ಶ್ರೇಷ್ಠ ಅನ್ನುವಂಥದ್ದನ್ನು ಸಮಾಜ ಸೇವೆಗೆ ತೊಡಕೊಂಡಂಥ ಮಠ ಪರಂಪರೆ ಈ ಲಿಂಗಾಯತ ಧರ್ಮದ ಮಠ ಪರಂಪರೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಪರಂಪರೆಗೆ ಇವತ್ತು ಮತ್ತೆ ಆಧುನಿಕತೆಯನ್ನು ಕೂಡ ಕೊಡುವಂಥ ಸಾಮರ್ಥ್ಯ ನಮ್ಮ ಮಠಗಳಿಗೆ ಇದೆ ಅಂತ ಅನ್ನೋದಕ್ಕೆ ಇವತ್ತು ಈ ಮಣಕವಾಡ ಮಠದಂಥದ್ದು ಒಂದು ಅಪರೂಪದ ಉದಾಹರಣೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಶೇಗುಣಸಿ ಸ್ವಾಮಿಗಳು ಹೇಳ್ದಂಗೆ ಮತ್ತು ನಮ್ಮ ಅಭಿನವ ಕುಮಾರಸ್ವಾಮಿಗಳವರು ಸಿದ್ಧಾರೂಢರು ಹೇಳಿದಾಗೆ ಇವತ್ತು ಯುವ ಸ್ವಾಮಿಗಳನ್ನು ಈ ಒಂದು ಮಟ್ಟಕ್ಕೆ ತಯಾರು ಮಾಡುವಲ್ಲಿ ನಮ್ಮ ಹಿರಿಯ ಸ್ವಾಮಿಗಳವರು ಇವತ್ತು ಹಾನಗಲ ಕುಮಾರ ಮಹಾಸ್ವಾಮಿಗಳವರನ್ನು ಇಲ್ಲೇನು ನೆನೆಸ್ಕೊಂಡ್ರಲ್ಲ ಭಜನೆ ಮಾಡೋರು, ಇವತ್ತು ಹಾನಗಲ ಕುಮಾರ ಮಹಾಸ್ವಾಮಿಗಳವರು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಏನು ಒಂದು ಮಹಾಕ್ರಾಂತಿ ನಡೀತೋ ಕಲ್ಯಾಣದಲ್ಲಿ, ಆ ಎಲ್ಲ ಕ್ರಾಂತಿಯ ಪ್ರತಿರೂಪ ಯಾವುದಾದ್ರೂ ನಡೆದಿದ್ರೆ ಅದು 19-20ನೇ ಶತಮಾನದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳವರ ನೇತೃತ್ವದಲ್ಲಿ ಆ ಕುಮಾರ ಮಹಾಸ್ವಾಮಿಗಳವರು ಹೇಗೆ ಮಠಗಳನ್ನೆಲ್ಲ ಕ್ರಿಯಾಶೀಲ ಮಾಡಲಿಕ್ಕೆ ಶಿವಯೋಗ ಮಂದಿರ ಸ್ಥಾಪನೆ ಮಾಡುವ ಮೂಲಕ ಮಠಗಳನ್ನು ಜಾಗೃತ ಕೇಂದ್ರಗಳನ್ನಾಗಿ ಮಾಡಿದರು. ಅಷ್ಟೇ ಅಲ್ಲ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಧುನಿಕತೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವಲ್ಲಿ ನಮ್ಮ ಗದುಗಿನ ತೋಂಟದ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳವರು ಕೂಡ ಈ ಯುವ ಸ್ವಾಮಿಗಳವರಿಗೆಲ್ಲರಿಗೂ ಕೂಡ ಒಂದು ಮಾಡೆಲ್ ಆಗಿ ನಿಂತುಕೊಂಡು ಈ ಎಲ್ಲ ಸ್ವಾಮಿಗಳವರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡಿದಂಥ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಆ ಮೂಲಕ ಈ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಮಠ ಜಗದ್ಗುರು ತೋಂಟದಾರೆ ಮಠ, ಆ ಮಠದ ಲಿಂಗೈಕ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೂಡ ಈ ನಾಡಿನಲ್ಲಿ ಅಭೂತಪೂರ್ವವಾದಂಥ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ನೀಡಿದ್ದಾರೆ. ಆ ಪರಂಪರೆಯನ್ನು ಪ್ರಸ್ತುತ ಜಗದ್ಗುರುಗಳವರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಮಠಗಳೊಡನೆ ಸೌಹಾರ್ದ ಸಂಬಂಧವನ್ನು ಇಟ್ಕೊಂಡು ಸಮಾಜವನ್ನು ಜಾಗೃತಗೊಳಿಸುವಲ್ಲಿಯೂ ಕೂಡ ಮಹಾಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಮಾಲಿಕೆಯಲ್ಲಿ ಇವತ್ತು ನಾವು ಇವರನ್ನು ಅಭಿನವ ಮೃತ್ಯುಂಜಯ ಸ್ವಾಮಿಗಳವರನ್ನು ನಿಡಸೋಸಿ ಮಠದಲ್ಲಿ ಅಲ್ಲಿಯ ಕಾರ್ಯಕ್ರಮಗಳಲ್ಲೆಲ್ಲ ನೋಡಿದ್ವಿ. ಒಬ್ಬ ಒಳ್ಳೆಯ ಕಾರ್ಯಕರ್ತ ಯುವ ಸ್ವಾಮಿಗಳವರು ಇವತ್ತು ಇಂಥ ಯುವ ಜಾಗೃತಿಯನ್ನು ಮೂಡ್ತಕ್ಕಂಥ ಯುವಕರನ್ನು ಆಕರ್ಷಿಸುವಂಥ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಪಡ್ಕೊಂಡಂಥ ಯುವ ಸ್ವಾಮಿಗಳ ಅವಶ್ಯಕತೆ ಇವತ್ತು ಎಂದೆಂದಿಗೂ ಇಲ್ಲದಂಥ ಅವಶ್ಯಕತೆ ಇವತ್ತಿದೆ. ಆ ಅವಶ್ಯಕತೆಯನ್ನು ಪೂರೈಸುವಂಥ ಯುವ ಸ್ವಾಮಿಗಳವರು ಬರ್ತಾ ಇದ್ದಾರೆ ಅನ್ನೋದೇ ಸಮಾಜದ ಪುಣ್ಯ ಇದು. ಯಾಕೆಂದರೆ ಸ್ವಾಮಿಗಳಾಗೋದು ಅಂತಂದರೆ ಇವತ್ತಿನ ದಿನಮಾನಕ್ಕೆ ಭಾಳ ಕಷ್ಟದ ಕಾಲ. ಇಂಥ ಸಂದರ್ಭಗಳಲ್ಲಿಯೂ ಕೂಡ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಸಮಾಜವನ್ನು ಕಟ್ಟುವಂಥ ಬೆಳೆಸುವಂಥ ಸ್ವಾಮಿಗಳವರು ಬರ್ತಾ ಇದ್ದಾರೆ ಅನ್ನೋದು ಒಂದು ಒಳ್ಳೆಯ ಬೆಳವಣಿಗೆ ಎನ್ನುವಂಥ ಮಾತನ್ನು ಹೇಳಿ ಶ್ರೀಗಳವರ ಕಾರ್ಯಕ್ಷೇತ್ರವನ್ನು ನೋಡಿ ಭಾಳ ಸಂತೋಷವಾಗಿದೆ. ಈ ಕಾರ್ಯಕ್ಷೇತ್ರವ ಬೇರೆಯ ಮಠಮಾನ್ಯಗಳಿಗೂ ಕೂಡ ಒಂದು ಮಾದರಿಯನ್ನು ಹಾಗೆ ಕಾರ್ಯವನ್ನು ಮಾಡ್ತಾ ಇರೋದು ಭಾಳ ಸಂತೋಷ. ಈ ಮೂಲಕ ಶ್ರೀಗಳವರ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತಾರವಾಗಿ ಅತ್ಯಂತ ವ್ಯವಸ್ಥಿತ ರೂಪದಲ್ಲಿ ಬೆಳೆಯಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇವೆ.